ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೆಸಿಪಿನ ನಿಮ್ಮೆಲ್ಲರ ಜೊತೆಗೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಏನು ಅಂತ ನೋಡೋಣ. ಗಿಣಿಮೋತಿ ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: ಒಂದು ಗಿಣಿಮೋತಿ ಮಾವಿನಕಾಯಿನ ತಗೊಂಡಿದ್ದೀನಿ, ಹಾಗೆ ಒಂದು ಉಂಡೆ ಬೆಲ್ಲ ಅಥವಾ ಒಂದು ಅಚ್ಚು ಬೆಲ್ಲ ತಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಹಾಗೆ ಒಂದು ಇಡೀ ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯ, ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗುಂಟೂರು ಹಾಗೆ ಬ್ಯಾಡಗಿ 2 ಮೆಣಸಿನಕಾಯಿನ ತಗೊಂಡಿದ್ದೀನಿ, ಒಂದು 10 ಮೆಣಸಿನಕಾಯಿ, ಹಾಗೆ ಕರಿಬೇವು ಒಗ್ಗರಣೆಗೆ, ಹಾಗೆಯೇ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ. ಮೊದಲನೇದಾಗಿ ನಾವು ಮಾವಿನಕಾಯಿನ ತುರಿದಿಟ್ಕೊಳ್ಳೋಣ, ಆವಾಗ ಚೆನ್ನಾಗಿ ನುರಿಯುತ್ತೆ ಅಂತ. ನೋಡಿ, ಈ ರೀತಿಯಾಗಿ ಒಂದು ಇಡೀ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆಯೇ ಗುಂಟೂರು ಹಾಗೆ ಬ್ಯಾಡಗಿ ಮೆಣಸಿನಕಾಯಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ನುರಿಯುತ್ತೆ ಅಂತ. ಹಾಗೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ಬಿಸಿ ಮಾಡಿಟ್ಕೊಂಡಿರುವಂತಹ ಮೆಣಸಿನಕಾಯಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಹಸಿ ವಾಸನೆ ಕೂಡ ಹೋಗುತ್ತೆ. ಇಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನ ನಾನು ಒಂದ್ಸತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮಾವಿನಕಾಯಿ ಎಲ್ಲದನ್ನು ಒಟ್ಟಿಗೆ ಹಾಕೊಂಡ್ಬಿಟ್ರೆ ಆವಾಗ ಮೆಣಸಿನಕಾಯಿ ಎಲ್ಲ ನುರಿಯೋದಿಲ್ಲ. ಹಾಗಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ನ ಮೊದಲನೇದಾಗಿ ಗ್ರೈಂಡ್ ಮಾಡಿಕೊಂಡು, ನಂತರ ಮಾವಿನಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1-2 ಬೆಳ್ಳುಳ್ಳಿನ ಹಾಕೊಂಡು ಬೆಲ್ಲನ ಈ ರೀತಿಯಾಗಿ ಮೊದಲೇ ಒಂದು ಸ್ವಲ್ಪ ತುರಿದು ಹಾಕೊಳ್ಳೋದ್ರಿಂದ ಈಸಿಯಾಗಿ ಗ್ರೈಂಡ್ ಆಗತ್ತೆ ಅಂತ. ನೋಡಿ, ಇದಿಷ್ಟನ್ನು ಹಾಕೊಂಡು ನಂತರ ಮಿಕ್ಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಹಸಿ ಚಟ್ನಿ ಮಸಾಲೆ ದೋಸೆಗೆ ಹಚ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ನೀವು ಈ ರೀತಿಯಾಗಿ ಒಗ್ಗರಣೆ ಕೂಡ ಹಾಕೊಬೋದು. ಒಗ್ಗರಣೆ ಹಾಕಿದರೆ ನಾವು ತುಂಬ ದಿವಸ ಇಡ್ಬೋದು ಈ ಚಟ್ನಿನ. ಹಾಗೆಯೇ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಸೊ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿಬಿಟ್ಟು, ಹಾಗೆಯೇ ಒಂದು ಸ್ವಲ್ಪ ಸಾಸಿವೆ, ಹಾಗೆಯೇ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೋಡಿ, ತಗೊಂಡಂತಹ ಬೆಳ್ಳುಳ್ಳಿ ಗ್ರೈಂಡ್ ಮಾಡೋದಕ್ಕೆ 1-2 ಬೆಳ್ಳುಳ್ಳಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿದ್ದೆಲ್ಲ ಬೆಳ್ಳುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಳ್ಬೇಕಾಗತ್ತೆ. ಗ್ರೈಂಡ್ ಮಾಡೋಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಾಗೋದಿಲ್ಲ, ಬೆಳ್ಳುಳ್ಳಿ ಸ್ಮೆಲ್ ಬಂದುಬಿಡತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ನಂತರ ಒಗ್ಗರಣೆಗೆ ನಾವು ಮಾಡಿಟ್ಕೊಂಡಂತಹ ಚಟ್ನಿ ನೋಡಿ, ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು. ಅಂದರೆ ಒಂದು 5 to 10 ಮಿನಿಟ್ಸ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. ಇದೊಂಥರ ಖಟ್ಟ ಮೀಠ, ಬರೀ ತಿನ್ನೋಕ್ಕೇ ಸಕ್ಕತ್ತಾಗಿರುತ್ತೆ ಈ ಚಟ್ನಿ. ಇವಳೇನಪ್ಪ ಮಾವಿನಕಾಯಿ ಸೀಸನ್ನೇ ಮುಗಿಯಕ್ಕೆ ಬಂತು, ಇವಾಗ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿರ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರಂಗೆ ನನಗೆ ಪುಟಾಣಿ ಪಾಪು ಇರೋದ್ರಿಂದ ವಿಡಿಯೋಸ್ ಮಾಡಿಟ್ಕೊಂಡಿರ್ತೀನಿ, ಅದನ್ನು ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಾ ಇದೆ. ಇವಾಗಲೂ ಸಿಗ್ತಾ ಇದೆ. ಸೊ ಸಿಕ್ಕಿದಾಗ ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.